ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಯಮ್ಮಿ ಆಗಿರುವ ಎಗ್ ಕರಿಯನ್ನು ಹೇಗೆ ಮಾಡಬೇಕಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಕುದಿಸಿಕೊಂಡಿರುವ ಎಗ್ಗನ್ನು ಸಿಪ್ಪೆ ಸುಲಿದುಕೊಂಡು ಇಟ್ಕೋಬೇಕು. ನನ್ನ ಮಗಳು ಇಲ್ಲಿ ವಿಡಿಯೋ ಮಾಡ್ತಾಯಿದ್ದಾಳೆ, ಹಾಗಾಗಿ ಸ್ವಲ್ಪ ಅಲ್ಲಾಡಿಸ್ತಿದ್ದಾಳೆ ಅವಳು. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಖಾರ ಪುಡಿನೂ ಹಾಕ್ಕೊಂಡು ಮೊದಲು ನಾವು ಏನು ಎಗ್ಗನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಅಂದರೆ ಅದು ಹೊರಗಿನಿಂದ ಒಂಥರ ಕ್ರಿಸ್ಪಿ ಆಗಬೇಕು. ಹಾಗೆ ಚೆನ್ನಾಗಿ ಕಟ್ ಮಾಡ್ಕೊಂಡು ಫ್ರೈ ಮಾಡಿರ್ತೀವಿ, ಹಾಗಾಗಿ ಮಸಾಲ ಸ್ವಲ್ಪ ಎಳೆದುಕೊಳ್ಳುತ್ತೆ. ಅದನ್ನೇ ಕೆಳಗೆ ಮೇಲೆ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಯಿತಾ? ನೋಡಿ ಅಲ್ಲಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಲ್ಲ, ಇದೇ ರೀತಿ ಮಾಡಿ ನೀವು ಫ್ರೈ ಮಾಡಿ ಇದನ್ನು ಒಂದು ಬದಿಗೆ ಇಟ್ಕೋಬೇಕು. ಮತ್ತು ನೀವು ಯಾವ ಥರ ಎಗ್ ಕರಿ ಮಾಡ್ತೀರಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ? ನಾನು ಹೀಗೂ ಮಾಡ್ತೀನಿ, ಹಾಗೂ ಇನ್ನೂ 2-3 ವೆರೈಟಿಯಲ್ಲಿ ಎಗ್ ಕರಿ ಮಾಡ್ತೀನಿ. ಆ ರೆಸಿಪಿ ನಿಮಗೆ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ, ಆಯಿತಾ? ಈಗ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾದ್ಮೇಲೆ ನಾವು ಅದಕ್ಕೆ ಮೊದಲೇ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಈರುಳ್ಳಿ ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯನ್ನು, ಎಣ್ಣೆ ಬಿಸಿಯಾಗಿದೆ ಅಂತ ನೋಡಿ ಈಗ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಹಾಕಬೇಕು. ಆಮೇಲೆ ಚೆನ್ನಾಗಿ ತಿರುಗಿಸ್ಬೇಕು. ಅದು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗಾಗಿ ಸ್ಪೂನಿಂದ ಚೆನ್ನಾಗಿ ಅದನ್ನು ಅಲ್ಲಾಡಿಸ್ಬೇಕು, ಮೇಲೆ ಕೆಳಗೆ ತಿರುಗಿಸ್ಬೇಕು. ಆಯಿತು. ತಿರುಗಿಸಿ ಆದಮೇಲೆ ನಾವು ಅದಕ್ಕೆ ಇನ್ನು ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊನ್ನು ಸಹ ಸೇರಿಸಬೇಕು. ಟೊಮೆಟೊನ್ನು ಸೇರಿಸಿ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮೂತ್ ಆಗಬೇಕಂದ್ರೆ ನಾವು ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಸೇರಿಸ್ಕೋಬೇಕು. ಅರಿಶಿಣ ಹಾಕೋದ್ರಿಂದ ಅದು ತುಂಬ ಬೇಗ ಸಾಫ್ಟ್ ಆಗುತ್ತೆ, ಇಲ್ಲಾಂದರೆ ತುಂಬ ಸಮಯ ತೆಗೆದುಕೊಳ್ಳುತ್ತೆ. ಹಾಗಾಗಿ ಏನು ಮಾಡಿದರೂ ನಾವು ಬೇಗ ಸಾಫ್ಟ್ ಆಗೋದಕ್ಕೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಲೇಬೇಕು. ಸ್ವಲ್ಪ ಹೊತ್ತು ಮುಚ್ಚಿ ಆಮೇಲೆ ತೆಗಿಬೇಕು. ಅದಕ್ಕೆ ಈಗ ಸ್ವಲ್ಪ ಅಲ್ಲ ಪೇಸ್ಟ್ ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಅಲ್ಲಾಡಿಸ್ಬೇಕು, ಅಂದರೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅದಕ್ಕೆ ನಾವೀಗ ಒಣ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ಬನ್ನಿ. ಈಗ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಚಿಲ್ಲಿ ಪೌಡ್ರನ್ನು ಹಾಕಬೇಕು. ಬಾಯ್ಲ್ ಮಾಡಿ ಒಂದು ಕಡೆ ಇಟ್ಕೊಂಡಿರ್ತೀವಲ್ಲ ಎಗ್, ಆಮೇಲೆ ಸಾಲ್ಟ್ ಹಾಕ್ಕೋಬೇಕು. ಆಮೇಲೆ ನಿಮ್ಮ ಹತ್ರ ಮನೇಲಿ ಯಾವ ಥರ ಮಸಾಲೆಗಳು ಇರುತ್ತೆಲ್ಲ ಆ ಮಸಾಲೆಯನ್ನು ಸೇರಿಸ್ಬೋದು. ಚಿಕನ್ ಮಸಾಲನೂ ಸೇರಿಸ್ಬೋದು, ಧನಿಯಾ ಪುಡಿಯನ್ನು ಸೇರಿಸ್ಬೋದು, ಗರಂ ಮಸಾಲನೂ ಹಾಕ್ಬೋದು. ಅಂದರೆ ಅಕಾರ್ಡಿಂಗ್ ಟು ನಮ್ಮ ಇದು ಟೇಸ್ಟಿಗೆ ಯಾವ ಥರ ಬೇಕು ಆ ಥರ ಮಸಾಲೆನೂ ಸೇರಿಸ್ಕೊಂಡ್ರು ಟೇಸ್ಟಿಯಾಗಿರುತ್ತೆ. ಹಾಗೆ ಎಲ್ಲ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅದನ್ನು ಮುಚ್ಚಬೇಕು. ಮುಚ್ಚೋದ್ರಿಂದ ಅದು ಸ್ವಲ್ಪ ಚೆನ್ನಾಗಿ ಬೇಯುತ್ತೆ. ಆಮೇಲೆ ನಮಗೆ ಎಷ್ಟು ಬೇಕು ಅದಕ್ಕೆ ಆ ರೀತಿ ವಾಟರ್ ಹಾಕ್ಕೋಬೇಕು. ತಿಳಿ ಸಾರು ಥರ ಬೇಕಂದರೆ ನಾವು ತುಂಬ ನೀರನ್ನು ಆ್ಯಡ್ ಮಾಡ್ಕೋಬಹುದು, ಇಲ್ಲ ಗ್ರೇವಿ ಥರ ಬೇಕಂದರೆ ಸಾಕು, ಒಂದು ಅರ್ಧ ಗ್ಲಾಸ್ ಇಲ್ಲಾಂದರೆ 1 ಗ್ಲಾಸ್ ವಾಟರ್ ಸೇರಿಸ್ಕೋಬೇಕು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಲ್ವಾ? ಈ ರೀತಿ ಕುದಿಬೇಕು. ಯಾಕಂದರೆ ಮಸಾಲೆ ಎಲ್ಲ ಕುದಿಬೇಕು. ಅಂದರೆ ನಮಗೆ ಗ್ರೇವಿ ಬೇಕಂದರೆ ಚೆನ್ನಾಗಿ ಕುದಿ ಅದು ಗ್ರೇವಿ ಆಗುತ್ತೆ. ಆಮೇಲೆ ಅದು ಚೆನ್ನಾಗಿ ಕುದಿ ಆದಮೇಲೆ ಅದಕ್ಕೆ ನಾವು ಇದು ಫ್ರೈ ಮಾಡಿರುವಂಥ ಎಗ್ಗನ್ನು ಹಾಕಬೇಕು. ಎಗ್ಗನ್ನು ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು. ಕುದಿಯೋದಕ್ಕೆ ಬಿಟ್ಟು ಚೆನ್ನಾಗಿ ಕುದಿಬೇಕು. ಅದನ್ನು ಮೊಟ್ಟೆಯ ಎಲ್ಲ ಫ್ಲೇವರ್ ಹೋಗಬೇಕಲ್ವ. ಚೆನ್ನಾಗಿ ಕುದಿ ಆದಮೇಲೆ ಅದು ನಾವು ಆಫ್ ಮಾಡಬೇಕು. ಆಮೇಲೆ ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. ಆಮೇಲೆ ನೋಡಿ ಅದು ರೆಡಿ ಆದರೆ ಈ ರೀತಿ ಆಗಿರುತ್ತೆ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಲಿಕ್ಕೆ. ಆಮೇಲೆ ತಿನ್ನೋದಕ್ಕೆ ಇದು ರೆಡಿಯಾಗಿದೆ. ಇದನ್ನು ನಾವು ರೊಟ್ಟಿ ಜೊತೆ, ಅನ್ನದ ಜೊತೆ ಸರ್ವ್ ಮಾಡ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ, ಆಯಿತಾ? ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ.